ಕೃತ್ಯ ಹೇಗಾಯ್ತು? ಬಚ್ಚಿತಾ? ಈಗ ವಾರ್ಮ್ ಅಪ್ ಆದ ಬ್ರೋ, ಹಾ ಇನ್ನು ವರ್ಕೌಟ್ ಉಂಟು ಅಲ್ಲಿ ಪೀಕ್ ಅಲ್ಲಿ. ನಮ್ಮ ಅಣ್ಣನಿಗೆ ಬಚ್ಚಿದ ಅಂತ? ಇಲ್ಲ ಸ್ವಲ್ಪ ಡಿಹೈಡ್ರೇಷನ್ ಆಯ್ತು. ಅದು ಒಮ್ಮೊಮ್ಮೆ ಆಗ್ತದೆ ಬಿಸಿಲಿಗೆ. ಬಿಸಿಲಾಗಿ ಉಂಟು ಅಷ್ಟೇ, ಬಿಸಿಲುಂಟು ಸ್ವಲ್ಪ ಬೆಳಿಗ್ಗೆ 10 ಬೇಕಿತ್ತು. ಸರಿ, ಬೆಳಿಗ್ಗೆ ನಾವು ತಲುಪಿದ ಲೇಟ್ ಆಯ್ತು. 8 ಗಂಟೆಗೆ 8 ಗಂಟೆ ಹತ್ತೇವೆ. ಇದಕ್ಕಿಂತ ಮುಂಚೆ ಹೇಗೆ ಹತ್ತುದಾ? ಹೌದು, ಅದಕ್ಕಿಂತ ಮುಂಚೆ ನಾವು ಹಿಂದಿನ ದಿನ ಇಲ್ಲಿ ಬಂದು ಸ್ಟೇ ಆಗಿ ಹತ್ಬೇಕಷ್ಟೇ, ಅದೊಂದೇ ಆಪ್ಷನ್. ಸ್ವಲ್ಪ ಮಿಸ್ಟ್ ಇರ್ಬೇಕಿತ್ತು. 6 ಗಂಟೆಗೆ ಮತ್ತೆ ನಿನ್ನೆ ಇಡೀ ನಿದ್ದೆ ಇರ್ಲಿಲ್ಲ. ಪಾಪ ಡ್ರೈವಿಂಗ್ ಮಾಡಿಕೊಂಡು ಬಂದದ್ದು ಕಷ್ಟದಲ್ಲಿ. ಮತ್ತೆ ನೀವಲ್ಲಿ ಬಸ್ ಅಲ್ಲಿ ಮಲ್ಕೊಂಡಾಗ ಆಗ್ಲಿಲ್ಲ, ಅದೇ ನಾವು ಮಾತಾಡಿಕೊಂಡು ಆರಾಮ್ಸೆ ಡ್ರೈವ್ ಮಾಡಿಕೊಂಡು ಬಂದದ್ದು. ಹೌದು, ಅವರ ಸೈಡ್ ಅಲ್ಲಿ ಹೇಗಾಗ್ತದೆ ಅಂತ ಒಂದು ನಾವು ಪ್ಲಾನಿಂಗ್ ಅಲ್ಲಿ ಬಂದ. ನೀವು ಇಲ್ಲೇ ನಿನ್ನೆ ಕತ್ತಲೆಗೆ ಬಂದು ಒಂದು ಅಶೋಕ ಲಾಡ್ಜ್ ಅಲ್ಲಿ ಮಿನಿ ಮಲಗಿ ಬೆಳಿಗ್ಗೆ ಎದ್ದು ಬರ್ಬೋದಿತ್ತು. ಅಲ್ಲ, ಅದು ಬರ್ಬೋದಿತ್ತು. ನಮಗೆ ಸ್ವಲ್ಪ ವರ್ಕ್ ಇತ್ತು, ವರ್ಕ್ ಮುಗಿಸಿ ಆರಾಮ್ಸೆ ಬಂದದ್ದು. ಪ್ರತಿ ಮಲ್ಗಿರ್ತೀಯ, ಹೋಗಿ ಬರ್ಬೇಕಾ? ಬಾಯ್ಸ್ ಬಾಯ ಇವರ ಬಿಟ್ಟು ಹೋಗ್ಲಿಕ್ಕಿಲ್ಲ. ಗುಡ್ಡೆ ಆಗ್ತಬೇಕಾ ಕುತ್ತ? ಗೈಡ್ ಅವ್ರೆ, ಸ್ವಲ್ಪ ಕತೆ ಹೇಳಿ. ಎಂಚಿನ ಬುಕ್ಕ ಅಲ್ಪನಾ ಇರು ಯೂಟ್ಯೂಬ್ ಬರ್ಬೇಕಾ ಅಂಚ ಲಾಸ್ಟಿಗ? ಅಲ್ಲಿ ಹತ್ತಲಿಕ್ಕೆ ದಾರಿ ನೋಡು, ಎಲ್ಲಿ? ಓ, ಪ್ರತೀಕ್ ಸಮಂತಿಗೆ ತೋರಿಸ್ಬೇಡ. ಇದು ಅವ್ರಿಗೆ ತೋರಿಸ್ಬೇಡಿ. ಅಲ್ಲಿ ಜೀಪ್ ಹೋಗ್ತದ ಅಂತ ಅಲ್ಲಿ ಡೈರ್ ಕಾಣ್ತದೆ. ಹಿಂಗೆ ಹೇಳ್ಬೇಡ ಹೇಳಿದಲ್ಲ, ಸಸ್ಪೆನ್ಸ್ ಇದು. ಅವ ಬೈತಾನೆ. ಆಲ್ಮೋಸ್ಟ್ ರೀಚ್ ಆದ್ವಿ ಅಂತ ಅಂದ್ಕೊಂಡಿದ್ದೇವೆ. ಜಯರಾಜ್ ಇನ್ನು ಎಷ್ಟು ಕಿಲೋಮೀಟರ್ ಉಂಟು? 3 ಕಿಲೋಮೀಟರ್ ಉಂಟು ಇನ್ನು. ಓ ದೇವರೇ, ನಾವೀಗ ನಡೆದದೆಷ್ಟು? 2 ಪೀಕ್ ಇತ್ತು, ಈಗ ಸ್ವಲ್ಪ ಲೆವೆಲ್ ಉಂಟು. ಆರಾಮ್ಸೆ ಬರ್ಬೋದು ಇಲ್ಲಿ. ಈ ಗುಡ್ಡೆಗೆ ಎಂತ ಕತ್ತೆ ಹೇಳಿದ್ರು? ಗುಡ್ಡೆಗೆ ಎಂತ ಕತ್ತೆ ಇರುತ್ತಿಲ್ಲ, ಜಾಸ್ತಿ ಅಂದ್ರೆ ಅದು ಗಡೆಗಲ್ಲಿಂದ ತೋರ್ತೇವೆ ನೋಡಿ. ಇನ್ನು ದಕ್ಷಿಣ ಕನ್ನಡ ಮತ್ತು ಚಿಕ್ಕಮಗಳೂರು ಒಂದು ಬಾರ್ಡರ್. ಯಾವ್ದು ಇದು ಬಾರ್ಡ್ರಾ? ನೋಡಿ ಗೈಸ್, ನಾವು ದಕ್ಷಿಣ ಕನ್ನಡದಿಂದ ಚಿಕ್ಕಮಗಳೂರಿಗೆ ಬಂದು ಪುನಃ ದಕ್ಷಿಣ ಕನ್ನಡ ಬೆಟ್ಟ ಹತ್ತಿದ್ದೇವೆ. ದಕ್ಷಿಣ ಕನ್ನಡದಿಂದ ಚಿಕ್ಕಮಗಳೂರು ನಡ್ಕೊಂಡೇ ಬಂದ್ಬಿಟ್ಟಿದ್ದಾರೆ. ಆದ್ರೆ ನಾವು ಬ್ಯಾಂಗ್ಳೂರಿಂದ ಬಂದು ಬೆಂಗಳೂರಿನ ಬಂದಿದ್ದಾರೆ. 3 ಜಿಲ್ಲೆ ದಾಟಿ ಬಂದ. ಮಂಡ್ಯ, ಹಾಸನ, ತುಮಕೂರಿಂದ ಸ್ಟಾರ್ಟ್. ಹಾಗಾದ್ರೆ ಡೆಲ್ಲಿಗೆ ಹೋಗಿ ಬನ್ನಿ. ಡೆಲ್ಲಿಂದ ಶುರು ಮಾಡುವ. ಸುಮಾರು ಒಂದು ಕಡಿಮೆ 200 ಹೆಸರು. ಈಗ ನಾವೊಂದು 50% ಬಂದಿದ್ದೇವೆ. 50% ಅಲ್ಲ, ಇನ್ನೆಷ್ಟು ಉಂಟು ಗೊತ್ತುಂಟ? ಇಲ್ಲಿಂದ 4 ಕಿಲೋಮೀಟರ್ ನಡೀಲಿಕ್ಕೆ ಉಂಟು. 2 ಕಿಲೋಮೀಟರ್ ಸ್ಟ್ರೈಟ್, 2 ಕಿಲೋಮೀಟರ್ ಸ್ಟೀಪ್. ಆಗ ಅಲ್ಲಿ ನೋಡಿದೇವಲ್ಲ ನಾವು, ಅದು ವಿಡಿಯೋ ಮಾಡಿದ್ಯಾ? ಮಾಡಿದೆ. ಅದನ್ನು ಅಷ್ಟು ಝೂಮ್ ಹಾಕುವಷ್ಟಿಲ್ಲ ಕ್ಯಾಮರಾ, ಕ್ಲಿಪ್ ಅಲ್ಲಿ ಹಾಕಿ. ಆಯ್ತು, ಅಲ್ಲಿ ಅಷ್ಟು ನಡೀಲಿಕ್ಕೆ ಉಂಟು. ವರುಷಿಗೆ ಇದು ಲೆಕ್ಕನೇ ಇಲ್ಲ. ನಮ್ಮ ಹುಡುಗರು ಇಲ್ಲಿ ಒಂದು ಸೆಟ್ಲ್ ಆಗಿದ್ದಾರೆ. ಇಲ್ಲಿ ಒಂದು ಇಂಟರ್ವ್ಯೂ ಆಗ್ತಾ ಉಂಟು. ಇದು ಕೂಡ ಟೆಲಿಕಾಸ್ಟ್ ಆಗ್ತದೆ. ಇವಂಗೆ ಸುಮ್ಮನೆ ತೋಟಕ್ಕೆ ಹೋದಾಗ ಆಯ್ತು, ಲೆಕ್ಕನೇ ಇಲ್ಲ. ಅಂಬಿ ಹೇಗೆ? ಇದು ದೈನಂದಿನ ಕೆಲಸದ ನಡುವೆಯಲ್ಲಿ ನಾವು ಬಿಡು ಮಾಡಿಕೊಂಡು ಬಂದಿದ್ದೇವೆ. ಹೇಗೆ ಈಗ ಬರ್ಬೇಕಾ? ಇದು ಒಳ್ಳೇದಾಗಿದೆ. ಇದು ವೀಕೆಂಡ್ ಸ್ವಲ್ಪ ಫ್ರೀ ಆಗಿ, ಸೊ ಒನ್ ಡೇ ಮೊದಲೆಲ್ಲ ವರ್ಕ್ ನೆಲ್ಲ ಮುಗಿಸಿ ಬಂದದ್ದು. ಜಾಲಿ ಆಗಿದೆ, ವರ್ತ್ ಉಂಟು. ಇಂಥದ್ದು ಬೇಕು, ಮೈಂಡ್ ಫ್ರೆಶ್ ಆಗ್ಲಿಕ್ಕೆ ಬೇಕು. ಈ ತರ ಒಂದು 3 ತಿಂಗಳ ಸಲ ಹೋಗ್ತಾ ಇರ್ಬೇಕು. ಬಾಡಿ ಫಿಟ್ ಆಗಿರ್ತದೆ. ಇಲ್ಲಿ ರೆಸ್ಟ್ ಮಾಡುವ ರೆಸ್ಟ್ ನೋಡಿ, ನಮ್ಮ ಊರ್ನ ಕುರಿ ಪಾರಂತ ತಿನ್ನೋದು. ಈಗ ಸಿಕ್ಕಿದ್ದನ್ನು ಫುಲ್ ಯುಟಿಲೈಸ್ ಮಾಡ್ತಾನೆ. ಮತ್ತೆ ಅದು ನೋಡುವಂತಿದ್ದ ನಾವು. ಇದು 69 ಅಲ್ಲ, ಇದು 96. ನಮ್ಮ ಗೈಡ್ ಎದ್ರಬೇಡಿ. ಜೈ ಮಹಿಸ್ಮತಿ. ರಿಫ್ರೆಶ್ಮೆಂಟ್ ಪಾಯಿಂಟ್. ಶಮಂತ್
ಹೇಗಾಗ್ತಾ ಉಂಟು ಫೀಲ್? ಇನ್ನು 3 ಕಿಲೋಮೀಟರ್ ಉಂಟು. ಇನ್ನು 3 ಕಿಲೋಮೀಟರ್ ಉಂಟು. ಇನ್ನು ಆರಾಮ್ಸೆ ಅಂತೇಳಿ ಆಯ್ತು, ಪೀಕ್ ಆಯ್ತು, ಇನ್ನು ಆರಾಮ್ಸೆ. ಗೈಸ್ ಇಲ್ಲಿ ನೋಡಿ, ಇದು ಹೋಗಿದೆ, ಈ ಜನ ಹೋಗಿದೆ. ಇಲ್ಲಿ ನೋಡಿ ವ್ಲಾಗ್. ಇದು ನಾ ಹಿಡಿತೇನೆ, ನೀನು ಮುಖ ತೊಳಿ ಹಿಡಿತೇನೆ ಮುಖ ತೊಳಿ. ಅಲ್ಲ ಕುಡಿಬೋದು ನೀರು ನೋಡಿ. ಗೈಡ್ ಅವ್ಳು ಬರ್ತಾನೆ ನಮ್ಮ ಪ್ರತೀಕ್ ಅವರು ಬಾರಿ ಇದಾಗಿದ್ದಾರೆ. ಇದ್ಯಾರು ಜಾಕಿರ್ ಸರ್ ಅಂತ ಹೇಳ್ಬಿಟ್ಟು ನನ್ನ ನೇತ್ರಾವತಿ ಗೈಡ್ ಆಗಿ ಡ್ಯೂಟಿ ಮಾಡ್ತಿದ್ದೀನಿ ಸರ್. ನನ್ನ ಪರವಾಗಿ ನಿಮ್ಮೆಲ್ಲರಿಗೂ ಗುಡ್ ಮಾರ್ನಿಂಗ್. ಅದಕ್ಕೆ ನೇತ್ರಾವತಿ ಪೈಕಿಗೆ ಒಂದಷ್ಟು ಸರ್ ನಿಮಗೆ ನಾನು ಹೇಳುವಷ್ಟು ಮಟ್ಟ ದೊಡ್ಡ ಅನುಭವಸ್ಥ ಅಲ್ಲ ಸರ್, ಆದ್ರೆ ಯಾವ ಏರಿಯಾಕ್ಕೆ ಒಂದಷ್ಟು ಅನುಗುಣವಾಗಿ ನಾನು ಹೇಳ್ತೀನಿ ಸರ್. ಅದಕ್ಕಾಗಿ ನಿಮ್ಮೆಲ್ಲರೂ ಒಂದು ಬೇಡ, ಯಾಕಂತ ಹೇಳಿದ್ರೆ ಅವನು ತಪ್ಪು ಮಾಡಿದ್ ಮತ್ತೆ ಹೇಳ್ತಿದ್ದೀನಿ, ನಾವು ತಪ್ಪು ಮಾಡಿದಕ್ಕೆ ಸಹಜ ಅಲ್ಲ ಅಂತ ಹೇಳ್ತಿದ್ದೀನಿ. ಅದಕ್ಕೋಸ್ಕರ ನಾವೆಲ್ಲರೂ ಸಹ ನಿಮ್ಮ ಹೆಲ್ಪಿನೊಂದಿಗೆ, ನಾನು ನನ್ನ ಹೆಲ್ಪಿನೊಂದಿಗೆ ನೀವು ಸಹ ಹೋಗಿ ಬರುವ ಅಂತ ಹೇಳಿ ನಿಮ್ಮೊಂದಿಗೆ ನನ್ನ ಮನಸ್ಪೂರ್ವಕವಾಗಿ ನಿಮ್ಮೊಂದಿಗೆ ಕೇಳಿಕೊಳ್ಳುತ್ತೇನೆ. ಏನಾದ್ರು ತಪ್ಪಿದ್ರೆ ಹೇಳಿದ್ರಲ್ಲಿ ಕ್ಷಮಿಸಿ ಸರ್. ನಾವು ಹೇಳಿದ್ರಲ್ಲಿ ತಪ್ಪಿದ್ರೆ ನೀವು ನನ್ನನ್ನು ತಿದ್ದುಕೊಳ್ಳಿ, ನಾವು ನಿಮ್ಮನ್ನು ತಿದ್ದುಕೊಳ್ತೀವಿ. ಓಕೆನಾ? ಸರಿ. ಜೈ ಭುವನೇಶ್ವರಿ, ಜೈ ಭುವನೇಶ್ವರಿ, ಜೈ ಮಹಿಷ್ಮತಿ, ಹರ ಹರ ಮಹಾದೇವ್. ಅದು ಕಟ್ ಮಾಡು. ನಾ ಈಗ ಸ್ಟಾರ್ಟ್ ಮಾಡಿದ್ವಿ ವಿಡಿಯೋ. ಅದು ಕಟ್ ಮಾಡು. ಅವ್ನು ಏನೇನು ಕಟ್ ಮಾಡ್ಬೇಕು ಅಂತ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ ಮಾಡ್ಬೇಡ. ಇನ್ನು ಉಚ್ಚೈ ಪ್ಲಾಸ್ಟಿಕ್ ಹಾಕ್ಬೇಡ, ಇನ್ನು ಕಕ್ಕ ಮಾಡು. ಪ್ಲಾಸ್ಟಿಕ್ ಹಾಕ್ಬೇಡ. ನಾ ಡ್ರೈವರ ಮತ್ತೆ ವ್ಯೂ ಹೇಗುಂಟು? ಬಲಿ ಭಯಂಕರ. ಹೇಗೆ ವರ್ಷ ವ್ಯೂ ನೋಡಿ ಹೇಗುಂಟು ಅಂತ. ಇಂಥ ವ್ಯೂ ನೋಡ್ಲಿಕ್ಕಾದ್ರೂ ಕರ್ನಾಟಕದ ಎಲ್ಲರೂ ಬರ್ಲೇಬೇಕಲ್ಲ ಇಲ್ಲಿಗೆ. ಬರಲೇಬೇಕು ಕರ್ನಾಟಕದ. ನಿಮಗೆ ಅಲ್ಲ ಕುಮಾರ ಪರ್ವತ ಕಷ್ಟ ಅಂತ ಆದ್ರೆ ಇದು ಬರ್ಬೋದು, ಇದು ಬರ್ಬೋದು ಅಲ್ಲ? ಆದ್ರೆ ಅಲ್ಲಿ ನೋಡಿ ಅಲ್ಲಿ ದಾರಿ ಕಾಣ್ತಾ ಇಲ್ಲ, ಕಾಣ್ತದ? ಗೊತ್ತಾಯ್ತು ಕಲ್ಲಿ. ಆ ದಾರಿಗೆ ನಾವು ಹೋಗ್ಬೇಕು. ಆ ದಾರಿಗೆ ಕುಮಾರ ಪರ್ವತದಲ್ಲಿ ಹೀಗೆ ಕಾಣ್ತದೆ ಬಾರಿ ಮೇಲೆ. ಹಿಂದೆಲ್ಲ ಬರ್ಬೇಕಾ? ಸ್ವಲ್ಪ ಇಲ್ಲಿಂದ ಎಲ್ಲಿ ದಾಟಿ ಬಿಡಿ. ಅಲ್ಲಿ ಜಾರ್ತದೆ, ಸೈಡ್ಗೆ ಹೋಗ್ಬೇಡಿ. ಜೆರಿ ಫಾಲ್ಸ್. 5 ನಿಮಿಷ ಟೈಮ್ ಇದೆ. ಆಮೇಲೆ ಇದು ಪಿಲ್ಲರ್ ಎಷ್ಟು ಹಾಕೋದು ಇಲ್ಲಿ? ಪೇಂಟಿಂಗ್ ಮಾಡ್ಲಿಕ್ಕೆ ಹೇಳಿದ್ದು ಒಂದು ಸೀನರಿ. ನಮ್ಮ ಮೇಸ್ತ್ರಿ ಹತ್ರ ಒಂದು ಪೇಂಟಿನ ವ್ಯವಸ್ಥೆ ಮಾಡ್ಬೇಕು. ಅವನಿಗೆ 30 ಜನರೇಷನ್ ಮಾಡ್ಬೇಕಾದಿತ್ತು. ಎಲ್ಲ ಕಾಯ್ತಿದ್ದಾರೆ. ಈ ಇಬ್ಬರು ಉಂಟಲ್ಲ, ಹೋದಲ್ಲೆಲ್ಲ ಒಂದೊಂದು ಗಾಡಿ ನಿಲ್ಸಿ ಲಾರಿ ಡ್ರೈವರ್ಗಳಾಗೆ. ಆಗಲ್ಲ, ನಾವು ಸ್ಟಾರ್ಟ್ ಮಾಡಿದ ಎಷ್ಟೊತ್ತಿಗೆ? 7 ಗಂಟೆಗೆ ಸ್ಟಾರ್ಟ್ ಮಾಡಿದ್ವಿ. 8 ಗಂಟೆಗೆ. ಈಗ ಎಷ್ಟು? 10 ಕಾಲು. ಅರ್ಧ ಸಹ ದಾಟ್ಲಿಲ್ಲ ಇನ್ನು. ಸೊ ಇಬ್ಬರಿಗೋಸ್ಕರ ಎಲ್ಲರೂ ಕಾಯ್ತಿದ್ದಾರೆ ನೋಡಿ. ಅಲ್ಲಿ ಇಬ್ಬರು ಬರುದು ಬೇಕಾ ಬೇಡವಾ ಶಾಪ್ ಹಾಕಿಕೊಂಡು ನಮಗೆಲ್ಲ ಕಷ್ಟ ಸುಖ ಮಾತಾಡಿಕೊಂಡು. ಫಸ್ಟ್ ಅವನು ಝೂಮ್ ಹಾಕೋ ಸುರಿಗೆ ನಾ ಒಂದು ವಿಡಿಯೋ ಹೇಳಿದ್ನಲ್ಲ, ಜಾಕೆಟ್ ಹಾಕೊಂಡು ಬ್ಯಾಗ್ ಹಾಕೊಂಡಿದ್ದ ಪಾಶ್ ಇದ್ದಲ್ಲ ಅದೇ ಜನ. ಪ್ಯಾಂಟ್ ಕ್ಯಾಪ್ ಇಲ್ಲಿ, ಬ್ಯಾಗ್ ಇಲ್ಲಿ, ಜಾಕೆಟ್ ಇಂದ ಬರ್ತದೆ. ಈಗ ಚಡ್ಡಿಯಲ್ಲಿ ಉಂಟು. ಈಗ ನಾಲ್ದವ್ರು ಇನ್ಸ್ಟಾಗ್ರಾಮ್ ಅಲ್ಲಿ ಪಾಶ್ ಆಗಿ ಪೋಸ್ಟ್ ಹಾಕಿದ್ರೆ ನಂಬಬೇಡಿ, ಹಿಂದೆ ಈಗೆಲ್ಲ ನಾರಿದಾರೆ ನೋಡಿ.
ಇಬ್ರು ಉಂಟಲ್ಲ, ನಾ ಬರುದಿಲ್ಲ, ನಿಮ್ಮ ಸಾವು ನಿಮ್ಮ ಅಂತೆಲ್ಲ ಹೇಳಿದ್ದಾರೆ. ಈಗ ಮಾತ್ರ ಪಾಸ್ ಆಗಿ ಬರ್ತಿದ್ದಾರೆ ನೋಡಿ, ವಿಡಿಯೋ ಆನ್ ಮಾಡಿದ್ದಾರೆ ಅಂತ. ಇನ್ನು ಲೈಫ್ ವಿತ್ ಟ್ರೆಂಡಿಂಗ್ BGM. ನಾನೇನು ಅಲ್ಲಿ slow motion. ತಂದಾನಿದ್ದಾನೆ ತಾನಿ ತಂದಾನು. ಲೋ ಮಾದೇಶ 2 ಸ್ಟೆಪ್ ಹಾಕ್ಲಾ? ಪಾರು ಇದು ನೇತ್ರಾವತಿಯ ಉಗಮ ಸ್ಥಾನ ಅಂತೆ. ಇದು ಗಮಸ್ನಾನ ಅಲ್ಲ, ಒಂದು ಸಣ್ಣ ಜರಿ ಕಾಡೊಳಗೆ ಸಣ್ಣ ಉಂಟು. ಇಲ್ಲಿ ಸಾಲ ನೋಡ್ಲಿಕ್ಕೆ ಇಲ್ಲೇ ಅಲ್ಲ. ನೀವು ಡಿಸ್ಕವರಿ ಚಾನಲ್ ಮ್ಯಾನ್ ವರ್ಸಸ್ ವೈಲ್ಡ್ ನೋಡಿದ್ರಲ್ಲ, ಸೇಮ್ ಹಾಗೆ ಕೋಲ್ಚಾರ್ ವರ್ಸಸ್ ವೈಲ್ಡ್. ನೋಡಿ ಇಲ್ಲಿ ಕೋಲ್ಚಾರ್ ವೀರ. ಸುಳ್ಯದ ಬ್ಯಾರ್ ಗ್ರಿಲ್ಸ್ ಎಂತ ಬಿಯರ್, ಅದೇ ಸುಳ್ಯದು ಕೋಲ್ಚಾರ್ ಎಂತ ಇದು. ಹೋಗುವ ದಾರಿ ಚಂದ ಉಂಟು ಮಾತ್ರ. ಎಲ್ಲ ಕಾಡಲ್ಲಿ ಇರ್ತದೆ, ಬಟ್ ನಾವು ಹೋಗುದಿಲ್ಲ ಅಲ್ಲ. ಸೊ ಹಾಯ್ ചേട്ടാ ಅಂಬಿಯ ಕಾಲ್ಮಕಾರು ಗುಡ್ಡೆ ಮುಂದೆ ಇದೆಲ್ಲ ಉಂಟ. ಅಂಬಿ ನೀನು ಅಕ್ಕಂದ ಅಂಬಿ. ಆಲ್ಮೋಸ್ಟ್ ಮಿಡಲ್ ಪೋರ್ಷನ್ ತನಕ ಬಂದಿದೆ. ಫುಲ್ ಫಾರೆಸ್ಟ್ ಏರಿಯಾ, ಅದರೊಟ್ಟಿಗೆ ಒಂದು ನದಿ ಸೌಂಡ್, ಒಂದು ಸಣ್ಣ ಫಾಲ್ಸ್ ಇರ್ಬೋದು ಅನಿಸ್ತಾ ಉಂಟು. ನೋಡುವ, ಬಾಯ್ಸ್ ಕಾಣ್ತಾ ಇಲ್ಲ, ಹಿಂದೆ ಯಾರಿಲ್ಲ, ಮುಂದೆ ಯಾರಿಲ್ಲ, ದಾರಿ ತಪ್ಪಿತ. ವೆಲ್ಕಮ್ ಟು ನೇತ್ರಾವತಿ. ಆಲ್ಮೋಸ್ಟ್ ನೋಡಿ, ಇದೆ ನಮ್ಮ ಜೀವನದಿ ನೇತ್ರಾವತಿ. ಇಲ್ಲಿಂದ ಹರಿದು ಮಂಗಳೂರು ಹೋಗಿ, ಅಲ್ಲಿಂದ ಉಪ್ಪಿನಂಗಡಿಗೆ ಹೋಗಿ, ಉಪ್ಪಿನಂಗಡಿ ಬೀಚ್ ರೋಡ್ ಹೋಗಿ, ಬೀಚ್ ರೋಡ್ ಮಂಗಳೂರು ಹೋಗಿ, ಮಂಗಳೂರಿಂದ NH ಅಲ್ಲಿ ಬಸ್ ಯಾವುದು? NH ಅಲ್ಲೇ ಓಡು ಇಲ್ಲಿಂದ, ಓಡು ಇನ್ನೊಂದು ಗಂಟೆ, ಒಂದೊಂದು ಗಂಟೆ. ಗಾಡಿ ಹತ್ತದುಂಟಾ? ಹಿಂದೆ ಲೋಡ್ ಗಾಡಿ, 4 ವೀಲ್ ಹಾಕಿ. KB ಹೇಗೆ ಇದೆಯಲ್ಲ ಪೀಕ್ ಅಂತ ಹೇಳಿದ್ರೆ, ಸ್ಟೀಪ್ ಇತ್ತು ಎಂತಾರೆ ಹೇಳು. ಲೆಗ್ ಕಾಲು ಜಿಮ್ಮಲ್ಲಿ ವರ್ಕೌಟ್ ಮಾಡಬೇಕಾದ್ರೆ ಸ್ಕ್ವಾಟ್ಸಿಗೆ ಆಚೆ ಈಚೆ 30-60 kg ಹಾಕೋದು ಈಸಿ. ಇದು ಫಿಸಿಕಲ್ ಸ್ಕ್ವಾಟ್ಸ್. ನಮ್ಮದು ಹಿಂದೆ ಒಂದು 10 ಗಾಡಿ ಬರಲೇ ಇಲ್ಲ ಇನ್ನು. ಹೇಗೆ ತಂಬಿ ಉಂಟು ವ್ಯೂ ನೋಡಿ ಅಲ್ಲಿ ಗೈಸ್. ಇದೆ 2 ಕಿಲೋಮೀಟರ್ ಟಾಪ್ ಅದಲ್ಲ, ಅದೇ ಟಾಪು. ಸೊ ಇದು ಮಾತ್ರ ಹೆವಿ ಸ್ಟೀಪ್, ಎಲ್ಲರಿಗೆ ಬಚ್ಚಿ ಸಿಂಕ್ತಾ ಇದ್ದಾರೆ ನಮ್ಮ ಬಾಯ್ಸ್. ಮಾತ್ರ ಸ್ವಲ್ಪ ಬಿಸಿಲಾಗಿ ಸ್ವಲ್ಪ ಸೋತೇವೆ ನಾವು. ಬಾಯ್ಸ್ ಬಾಕಿ ಹತ್ತದಿಲ್ಲ.
ಗೈಸ್ ನಾವು ಆಲ್ಮೋಸ್ಟ್ ಟಾಪ್ ಪೀಕ್ಗೆ ತಲುಪಿದ್ದೇವೆ. ನಮ್ಮ ಹುಡುಗರಿಗೆ ಆಗಲೇ ಸುಸ್ತಾಗಿ ಕೈಯಲ್ಲಿದ್ದ ಟಿಫಿನ್ ಬಿಚ್ಚಿ ತಿಂತಾ ಇದ್ದಾರೆ. ಹೇಗುಂಟು? ಹುಳಿ ಎಂತದು ತಿನ್ನೋದು? ಪುಳಿಯೋಗರೆ. ಪುಳಿಯೋಗರೆನಾ? ಎಲ್ಲ ಫೆಸಿಲಿಟಿ ಮಾಡಿ ಕೊಟ್ಟಿದ್ದಾರೆ ಅವರು. ಹೇಗುಂಟು? ಗೊತ್ತಿಗೆ ಹಾಕಿ ಸೂಪರ್ ಉಂಟು. ಅಂಬಿ ಸೈಡಲ್ಲಿ ಇಟ್ಟಿದ್ದೀರಾ? ಹುಳಿ ಇಲ್ಲ. ನಮಗೆ ಪಾಲಿಗೆ ಬಂದದ್ದು ಸ್ವಲ್ಪ ಹುಳಿ ಉಂಟು. ಅದು ಎಂತ ಮಾಡುದು, ಹಸಿವಾಗಿ ಪೀಕಲ್ಲಿ ಇದು ಸಿಕ್ಕಿದೆ. ಒಳ್ಳೆ ಹಸಿವಾಗಿದೆ. ಹಬ್ಬ ನೋಡಿ ಜಯರಾಜ್, ತಿನ್ನೋ ನಾವು ಕೂಡ. ಆಮೇಲೆ ಹೋಗೋಣ. ಹೇಗೆ ಭಾವಿಸಿದ್ದಾರೆ? ಹೌದು, ಹೋಗುವ. ಟಾಪಲ್ಲಿ ಯಾವ ಹಳ್ಳ ನಿಂಗೆ? ಟಾಪಿಗೆ ಹೋಗಿ ಬಂದ ಹಳ್ಳಕ್ಕೆ ಎತ್ತಿದ್ಯಾ ನೋಡೋಣ. ನೀವು ಎತ್ತಲಿಕ್ಕೆ ಚಾನ್ಸ್ ಇಲ್ಲ. ಸೊ ಕಾರ್ತಿಕ್, ಇದು ನಮ್ಮ ಫೈನಲ್ ಪೀಕ್. ಬಾಕಿ ಅಂತ ಒಬ್ಬ ಹೇಳಿದಾನಲ್ಲಿ, ಅದಾದ ಮೇಲೆ ವಾಪಸ್ ಉಂಟು. ಓ ಹೌದಾ? ಫೋಯ್ ಫೋಯ್ ಫೋಯ್. ಉಫ್, ಇದೇ ಪೀಕ್ ಅಂತ ಹೇಳಿ ಬಂದದ್ದು. ಪೀಕ್ ನೋಡಿದ್ರೆ ಅಲ್ಲಿ ಉಂಟು. ಸಂದೀಪರೇ, ನನ್ನೆಲ್ಲ ಸ್ಟೋರಿ ಬಂತು ಸರ್ ಇದು. अबे पुट्टी ने नेचर दी ओए आकार डिंचा पोदे इंचा डिट पे गादी धर्मस्थಳ. ಓ ಧರ್ಮಸ್ಥಳ. ನಿತ್ತುವನ ತೋಜಿನ ಧರ್ಮಸ್ಥಳ ಉಜಿರೆ. ಹಾ, ಬೆಳ್ತಂಗಡಿ ಗಟಾಯಿ ಕಲ್ಲಿ ಬರ ತೋಜಿನ. ಓ ಅಲ್ಪನಾ? ಆ ನಿತ್ತೆ ಟಾಪ್. ಹಾ ಹಾ. ನಾಯ್ಕಾಕಿ ಸರಿಯ ಬರ ತೋಜಿನ. ಮುಖ ವಿಶೇಷ ವಿಶೇಷದಾಗಿ ಬಚ್ಚಿನ ಡೈರಿಗೆ ಬಚ್ಚಿಚ್ ದಾರಾತಿ ಗೊತ್ತೇ ಇದ್ದ ಡೈಲಿ ಡೈಲಿ ಏತ್ ಟ್ರಿಪ್ ಹೋಗ್ತಾನೆ ಡೈಲಿ. ಡೈಲಿ ಒಂದೇನಾ? ಬರು ಸರ್. ಹೇಗೆ ನೇತ್ರಾವತಿಯ ಮಸ್ತ್ ಅಲ್ಲ ಇದು ಲೈಫಲ್ಲಿ? ಮಸ್ಟ್ ಟ್ರೈ. ಮಾಸ್ಟರ್ ಎಲ್ಲರೂ ಒಮ್ಮೆ ಬರಲೇಬೇಕು. ಆ ಪೀಕ್ ನಮ್ಮ ಡೆಸ್ಟಿನೇಷನ್ ಅಲ್ಲಿ ಉಂಟು. ಬಚ್ಚಿದ್ರೂ ಆಗ್ಬೋದು, ಬಚ್ಚಿದ್ರೂ ಆಗ್ಬೋದಲ್ಲ. ಮಾತುಗಳು ಬರ್ತಾ ಇಲ್ಲ, ಮಾತುಗಳು ಬರ್ತಿಲ್ಲ. ಆನಂದ, ಆನಂದ, ಖುಷಿ, ಸೇಂಕು ಸೇಂಕು ಬಚ್ಚಿದ್ವಿ ಎಲ್ಲ ಸೇರಿ. ಮಾತುಗಳು ನಮ್ಮ ಬಾಯಲ್ಲಿ ಬರ್ತಾ ಇಲ್ಲ. ಅಬ್ಬಾ, ಯಾಕಾದ್ರೂ ಒಪ್ಪಿಕೊಂಡೆ ಅಂತ ಬರ್ಲಿಕ್ಕೆ. ಒಮ್ಮೆ ಪೀಕ್ ಇತ್ತಿದೆ. ಇನ್ನು ಸ್ಟ್ರೈಟ್ ಚಟವಾಯ್ತು. ಅಲ್ಲಿ ಹತ್ತಿ ಮೇಲೆ ಗೊತ್ತಾಗುತ್ತೆ. ಸ್ಟ್ರೈಟ್ ಮುಖ ಇಲ್ಜಾರು. ಪುಳಿಯೋಗರೆ ಇಳಿತಾ ಅಂತ ತಿಂದ ಒಳ್ಳೆ ಐತಿ, ಇಲ್ಲ ಹತ್ಲಿಕ್ಕೆ ಆಗ್ತಿರ್ಲಿಲ್ಲ. ಇಲ್ಲಿ ದೊಡ್ಡ ಪೆಲಕ್ಕಾಯಿ ನೋಡಿ. ನೋಡಿ ದಾಲಿಜ್ಜ ಒಣಸು ಪೂರ ದಾದ ಪುಳಿಯೋಗರೆ ಒಣಸು ವೆಜ್ಜಾ. ಪಂಗುಡ ತಿಕ್ಕುವ ಇತ್ತು. ಗ್ರಾಮಲ್ಲಿ ಕಾಣ್ತದಲ್ಲ ಡ್ರೋನ್ ಶೂಟು, ಅದಿದೆ. ಅದೇ ಆಡೆ ಪೂರ ಆಪುಜ ಮುಖ ಹಾಕಲು ಪೂರ ವೀಡಿಯೋ ಪೂರ. ಓ ಡ್ರೋನ್ಡಾ? ಇಲ್ಲ ಅಲ್ಲಿನ ಒಂದು ಅಲ್ಲಿನ ಒಂದು ಕೆಳಗೆ ಒಂದು ಲಾಸ್ಟ್ ಒಂದು ಸಂಧಿ ಪೇರು. ಇನ್ನೊಂದು ವಿಡಿಯೋ ಮಾಡ್ತೇನೆ, ಹಾಗೆ ನಂದು ಮಾಡು. ಸೊ ಆಲ್ಮೋಸ್ಟ್ ನಾವು ಪೀಕಿಗೆ ಬಂದಿದ್ದೇವೆ. ಎಸ್, ಲಾಸ್ಟ್ ಒಂದು ಫೈನಲ್ ಡೆಸ್ಟಿನೇಷನ್ ಕಾಣ್ತಾ ಉಂಟು. ಸೊ ಮುಗಿಸಿದ್ರೆ ಅದೇ ನಮ್ಮದು ಟಾರ್ಗೆಟ್ ಪಾಯಿಂಟ್. ಇಲ್ಲಿ ನೋಡಿ, Final destination. ಬಾಯ್ಸ್ ಎಲ್ಲ ಸ್ಪೀಡಾಗಿ ನಡ್ಕೊಂಡು ಹೋಗಿದ್ದಾರೆ. ನೀವೊಂದು ಇದರಲ್ಲೆಲ್ಲ ನೋಡಿರ್ಬೋದು, ರೀಲ್ಸಲ್ಲೆಲ್ಲ ಡ್ರೋನ್ ಶೂಟ್. ಈಗ ಇದೇ ಪಾಯಿಂಟ್ ಅದು. ಸೊ ನಮ್ಮ ಇಬ್ಬರು ಬಾಯ್ಸ್ ಫುಲ್ ಫೋಟೋ ಶೂಟಿಂಗ್ ಮಾಡ್ತಿದ್ದಾರೆ. ಸಂದೀಪ್ ಬೇರೆ ನಿಂಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೆ. ಯೂಟ್ಯೂಬ್ ಬೋಲೆ ಯೂಟ್ಯೂಬ್ ಸ್ಪೆಲ್ಲಿಂಗ್ ಫೋನ್ ಪೇ 275 ಕಮ್ಮಿ. ಓ ಅವು ಕುದುರೆ ಮುಖ ಒಂದಷ್ಟು ಹಂಚಿದ ಅಲ್ಲೊಂದು ತೋಜಿ ನೋಡಿ. ಗೊತ್ತಾಂಡು ಅದೇ ಮುಖ ಪೀಕ್.
ಅವು ಈ ಸೈಡ್ ಅವು ಕರೆಕ್ಟ್. ಮೈದಾನ ಮುತ್ತ ರೈಟ್ ಅದು ಕೋಟ ಸತ್ಯ ಹೇಳು ಬೇಡಿತ್ತಾ ನೇತ್ರಾವತಿ ಪೀಕ್ ಲಾಸ್ಟ್ ಲಾಸ್ಟ್ ಹೇಳಿ ಗುಡ್ಡೆ ಲಾಸ್ಟ್ ತುದಿಗೆ ಬರ್ತಾ ಇದ್ದೇವೆ. ಆಚೆ ಚಿಕ್ಕಮಂಗ್ಳೂರು, ಈಚೆ ನಮ್ಮ ಊರು ಕಾಣ್ತಾ ಉಂಟು. ಎಲ್ಲಿಗೆ ಗೊತ್ತಿಲ್ಲ, ಆಗುದಿಲ್ಲ. ಬಾರಿ ಬಂಗದಲ್ಲಿದ್ದೇವೆ. ಬೇರೆ ಲೋಕಕ್ಕೆ ಬಂದಾಗ ಆಗ್ತಾ ಉಂಟಲ್ಲ. ಹೌದು, ಲೈಫಲ್ಲಿ ಒಮ್ಮೆ ಇಲ್ಲಿ ಬಂದು ನೋಡ್ಬೇಕು ಈ ಪೀಕನ್ನು. ಯಾಕೆ ನಾವು ನಾರಿದಾಗ ನೀರು ಸಹ ನಾರಬೇಕು. ಇಲ್ಲಿ ಇದುಂಟಲ್ಲ, ಇಲ್ಲಿ ಕಾಣುವ ಬೆಟ್ಟಗಳಕ್ಕೆಲ್ಲ ಹೈಯೆಸ್ಟ್ ಪಾಯಿಂಟ್ ಅಂದ್ರೆ ಇದು ನೇತ್ರಾವತಿ. ಸೊ ಅದಕ್ಕೆ ಎಲ್ಲ ಟ್ರಕ್ ಮಾಡಿದ್ದಾರೆ. ಸೊ ಎಲ್ಲ ವ್ಯೂ ಕಾಣ್ತದೆ ಅಲ್ಲಿಂದ, ಎಲ್ಲದಕ್ಕಿಂತ ಹೈಯೆಸ್ಟ್ ಪಾಯಿಂಟ್. ನೋಡಿ, ಇದು ಹೀಗೆ ಮಾಡಿದ್ರೆ ಬೆಟ್ಟ ಉಲ್ಟಾ. ಇವರಲ್ಲಿ ಬೇರೆ ಲೆವೆಲ್. ಹೇಗಿತ್ತು? ಆಕ್ಚುಲಿ ನೆಕ್ಸ್ಟ್ ಲೆವೆಲ್ ಪ್ಲೇಸ್, ಬಟ್ ಓನ್ಲಿ ಮಿಸ್ಸಿಂಗ್ ಇಸ್ ಫಾಗ್. ಆ ಏರಿಯಾ ಉಂಟಲ್ಲ, ನೀ ಶೂ ತೆಗಿ, ಸುಖ ನೋಡಿ. ಅಲ್ಲಿ ಇವಾಗ ಫಾಗ್ ಇದ್ದಿದ್ದು ನೆಕ್ಸ್ಟ್ ಲೆವೆಲ್ ವ್ಯೂ ಅದು. ಅದು ಬೆಳ್ತಂಗಡಿಯ ಬಟ್ ಬೋತ್ we climbed almost 7.8 kilometers. ಮಾರ್ಕ್ ನೋಡಿ ಅಲ್ಲ ಅದೆಂತ ಅಲ್ಲಿ ಇಲ್ಲಿ ಇದು ಪೇಟ ಕಟ್ಟಲಿಕ್ಕೆ ಆ ಬಾರೆ ಪೇಟ ಕಟ್ಟಲಿಕ್ಕೆ ಬಾರೆ ಅಲ್ಲಿ ಬಿಟ್ಟದ್ದು ಬಾರೆ ಮೈದಾಡಿ ಯಾವ್ದು ನಮಗೆ ಮೈದಾಡಿನ ಇದು ಶೂಟ್ ಮಾಡಿದ್ದು 2 ಸೀನ್ ಸಿಕ್ಕು, 2 ಸೀನ್ ಅಧ್ಯಕ್ಷ, 2 ಸೀನ್ ಶೆಟ್ಟಿ. ಸೊ ಬಾಯ್ಸ್, ಎಲ್ಲದು ನಾವು ಆಲ್ಮೋಸ್ಟ್ ಸಮುದ್ರ ಮಟ್ಟದಿಂದ 1520 ಮೀಟರ್ ಮೇಲೆ ನಿಂತು ಪುಳಿಯೋಗರೆ ತಿಂತಿದ್ದೇವೆ. ನೋಡಿ ಇಲ್ಲಿ ಪುಳಿಯೋಗರೆ ನಮ್ಮ ಹೋಮ್ ಸ್ಟೇ ಅವರೆಲ್ಲ ಮಾಡಿ ಕೊಟ್ಟಿದ್ದಾರೆ. ನಾವು ಯೋಗ ಮಾಡಿದ್ದೇವೆ ಗೊತ್ತಿಲ್ಲ. ಮೇಲೆ ಪುಳಿಯೋಗರೆ ಸಹ 1.5 ಕಿಲೋಮೀಟರ್ ಮೇಲೆ ಬಂದಿದೆ ಸಮುದ್ರ ಹತ್ತಿರದಿಂದ. ನಾ ಅರ್ಧ ಸುಮಾರು ನಡೆದಿದ್ದೆ. ಸೊ ಅಂದ್ರೆ ನಮ್ಮ ಪಣಂಬೂರು ಬೀಚಿಂದ 1.5 ಕಿಲೋಮೀಟರ್ ಮೇಲೆ ಬಂದೇವೆ ಈಗ. ಮೇಲೆ ಈ ರೋಡಲ್ಲಿ ಅಲ್ಲ, ಸಮುದ್ರದ ಕೆಳಗೆ ನೀರು ಟಾಪ್ ಲೆವೆಲ್. ನೀರು ಈಗ ಸಮ್ಮರ್ಲಿ ಚೂರು ಕಮ್ಮಿ ಆದರೆ ಪೊಯ್ಯ ಲೆವೆಲ್ ಇರ್ತದೆ, ಪೊಯ್ಯ ಮಟ್ಟ ಅದಲ್ಲ. ಆಗಿದ್ದು ಜಾಸ್ತಿ ಆಗ್ಬೇಕಲ್ಲ, ಸಮುದ್ರದಲ್ಲಿ ನೀರು ಕಮ್ಮಿ ಹಾಕೋಣ. 1500 2 ಸಲ ತೆಗಿ. ಇಲ್ಲಿ ಬಂದು ಬೇಕಾ ನಿಮ್ಗೆ ಸೇಂಕಿಕೊಂಡು ಈ ಟಾಪಿಕ್? ಆಯ್ತು ಮಾರೆ, ನೀರು ಆರಾಮದಲ್ಲಿ ಬರಲಿ. ನಾವು ಬಂದ ಹೋಮ್ ಸ್ಟೇ ಅಲ್ಲಿ ಪುಳಿಯೋಗರೆ ಎಲ್ಲ ಮಾಡಿ ಕಳಿಸ್ಯಾರೆ ಬುತ್ತಿಗೆ ಹಾಕಿ. ಪುಳಿಯೋಗರೆ ಮಾತ್ರ ಹುಳಿ, ಹೇಳಿದಾಗ ಪುಳಿ. ಈ ಪುಳಿಯೋಗರೆ ಪಿಜಿಲಿ ನಿಮಗೆ ಗಂಟು ಹೇಳಿರಲಿಲ್ಲ. ಟೇಸ್ಟ್ ಉಂಟು, ಅದು ನಿಂಗೆ ಹಸಿವಾಗಿದೆ. ಸಮುದ್ರೊಟ್ಟಿಗೆ ಆ ಬೆಟ್ಟಕ್ಕೆ ಹೋಗ್ಲಿಕ್ಕೆ ಉಂಟು. ನಮ್ಮಲ್ಲಿಂದ ಒಂದು ಕುರೆ ತಪ್ಪಿಸ್ಕೊಂಡು ಬಂದಿಲ್ಲಿ. ನಮ್ಮಲ್ಲಿ ಒಂದು ಬಾಬ್ಲು ಬೆಟ್ಟದು ಅಂಬಿಚಟ. ಸೊ ಕರ್ನಾಟಕದಲ್ಲಿರೋ ಎಲ್ಲರೂ ಕುಮಾರ ಪರ್ವತ ಹೋಗ್ಲಿಕ್ಕೆ ಕಷ್ಟ ಆದ್ರೆ ಇಲ್ಲಿಗೆ ಬನ್ನಿ. ಸೊ ಆಚೆ ನಮ್ಮ ಕುದುರೆ ಮುಖ ಇದು ಕಾಣ್ತದೆ, ಈಚೆ ನಮ್ಮ ರಾಣಿ ಜರಿ ಕಾಣ್ತದೆ ಅಲ್ಲ. ರಾಣಿ ಜರಿ ಹಾಗೆ ಉಂಟು, ಸೇಮ್ ನೋಡಲಿ. ಸೊ ಇದು ಚಿಕ್ಕಮಗಳೂರು ಜಿಲ್ಲೆಯ ಚಿಕ್ಕಮಗಳೂರಲ್ಲ, ನಾವೀಗ ಬೆಳ್ತಂಗಿ ದಕ್ಷಿಣದಲ್ಲಿ. ಬಟ್ ಸಂಸೆ ಅದು ಚಿಕ್ಕಮಗಳೂರು, ಆಚೆ ಹಾರಿದ್ರೆ ಚಿಕ್ಕಮಗಳೂರು, ಈಚೆ ಹಾರಿದ್ರೆ ದಕ್ಷಿಣ ಕನ್ನಡ. ವಾರಸು ನೀನೇ ಡಿಸೈಡ್ ಮಾಡು. ಚಿಕ್ಕಮಂಗ್ಳೂರು ಬರ್ತಾ ಇದೆ. ಅಣ್ಣ ಪೀಸಿಗೆ ಹೋದ. ಅಣ್ಣ ಯಾರಿಗೆ ಸಿಕ್ಕುದಿಲ್ಲ. ಶಮಂತಿಗೆ ಬಚ್ಚಿತು. ಡಿಲೀಟ್ ಮಾಡ್ಬೇಡ ಇನ್ನು ಬೆಚ್ಚ. ಗುರ್ತೇಶ, ಮತ್ತೆ ಹೇಗಾಯ್ತು ಜರ್ನಿ? ಸೂಪರ್. ನಮ್ಮ ಇನ್ನೊಂದೆಲ್ಲಿ ಲೇಲ್ಯಾಂಡ್ ಬ್ರೋ ಪ್ರತೀಕ್ ಬ್ರೋ ಬಲ್ಲೆ ಇಡೆಗೆ
ನೀವು ಯೂಟ್ಯೂಬರ ರ್ಯಾಪರ ಸತ್ಯ ಹೇಳಿ, ಯೂಟ್ಯೂಬರ ರ್ಯಾಪರ? ಕನ್ನಡಿಗರು, ಸಾಮಾನ್ಯ ಕನ್ನಡಿಗರು. ನಾವು ಚೆಕ್ ಮಾಡಿ ಒಮ್ಮೆ. ಅಲ್ಲಿ ಆಗದಾಗ ಅಲ್ಲೇ ಕೂರ್ಬೇಡ. ಹೋಗುದಾ? ಸಾಕು ನಿದ್ದೆ. ಆದಮೇಲೆ ಅಮ್ಮನ ಮೊಬೈಲ್ ಆದಮೇಲೆ ಆಯ್ತಾ? ಚಿಂತೆ ಇಲ್ಲ ನನಗೆ, ಗುಡ್ಡೆಯಲ್ಲಿ ನಿದ್ದೆ ಹೇಳಿದಾಗ 0.5 ಒಮ್ಮೆ ತೆಗಿರಿ. ಇಲ್ಲಿ ABS ಒಟ್ಟಿ ಕಾಲ್ಸ ಕೊಡ್ಬೇಕು. ಇವರು ನೋಡ ಬೇಜಾರಾಗ್ತದ, ಪುನಃ ಹತ್ತಬೇಕಲ್ಲ ಜಯ. ನಾವೇ ಪರವಾಗಿಲ್ಲ ಇಳ್ತೀವಿ. ಈಗ ಇಟ್ಟಿಗೆ ಇವ್ರು ಸೇರುವಾಗ ಆಗ್ತುಂಟು ನಂಗೆ. ಹೇಗಾಯ್ತು ಕೆಬಿ? ಖುಷಿ ಆಯ್ತಾ? ರಿಯಲಿ ಫನ್ ಟು ಕ್ಲೈಂಬ್ ಅಂಡ್ ಸೂರ್ಯಜಿ ವಾಸ ಆನ್ ಅವರ್ ಸೈಡ್. ಸೂರ್ಯದೇವ. when we climbed to the top it was very great view. ಈಗ ಭಾರಿ ಬಂಗದಲ್ಲಿ ಇಬ್ರು ಹತ್ತಿದವರು ಅಲ್ಲಿ ಅಲ್ಲಿ ಕಾಣ್ತಿರೋ ಇಬ್ರು ಶೋಕಿವಾಳ್ರು, ಅವರ ವಿಡಿಯೋ ನೀವು ಇದಕ್ಕಿಂತ ಮುಂಚೆ ಕ್ಲಿಪ್ ಅಲ್ಲಿ ನೋಡಿರ್ಬೋದು. ಅವ್ರು ಹೇಗೆ ಹತ್ತಿದ್ರು ಅಂತ. ಈಗ ಅವರು ಬಾಕಿದ್ದವರಿಗೆ ಶೋಕಿ ಕೊಡ್ಲಿಕ್ಕೆ ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ. ಅಲ್ಲಿ ಹತ್ತಬೇಕಾದ್ರೆ ಸೇಂಕಿಕೊಂಡು ಹತ್ತಿದ್ದಾರೆ. ಇಲ್ಲ ಆದ್ರೂ ಒಳ್ಳೆ ಕೆಲಸ ಮಾಡಿದಾರ. ಅವಂಗ ಇನ್ನೂ ಆ ರಾಗ ಬರ್ಲಿಲ್ಲ. ಮರಳಿ ಬಾರದ ಊರಿಗೆ ಅಣ್ಣ ಹೋಗವ್ನೆ ಟೂರಿಗೆ. ಕೆಬಿ ಹೇಗಿತ್ತು ಜರ್ನಿ? It was really good. Had more fun with 10 people. ಕನ್ನಡ ಇಲ್ಲ, Sorry. 10 ಜನರಿಗೆ ತುಂಬಾ ಖುಷಿ ಆಯ್ತು. ನೆಕ್ಸ್ಟ್ ಟೈಮ್ ಪಕ್ಕ ಟ್ರಕ್ ಮಾಡಿ ಖುಷಿ ಆಯ್ತು. ಆಡ್ ಮಾಡು. ಚಾರಣ ಪುಣ್ಯ ವಿಹಾರ ಚಾರಣ. ಸೊ ಬೇಡ. ಸೊ ನಮ್ಮ ಪ್ರಯಾಣ ಹೇಗಿತ್ತ? ಸುಖಕರವಾಗಿತ್ತು, ತುಂಬಾ ಚಂದ ಇತ್ತು. ಫೋಟೋ ಎಲ್ಲ ಆನಂದಕರವಾಗಿ ಉಂಟು. ಮತ್ತೆ ನಮ್ಮ ಪ್ರತಿಗೆ ಮತ್ತೆ ಶಮಂತಿಗೆ ಮಾತ್ರ ಸ್ವಲ್ಪ ಭಯಂಕರ ಇತ್ತು ಅಲ್ಲ? ಫೋಟೋ ಎಲ್ಲ ಆನಂದಕರವಾಗಿತ್ತು, ಪ್ರತಿಕಿಗೆ ಮತ್ತೆ ಶಮಂತಿ ಸ್ವಲ್ಪ ಭಯಂಕರವಾಗಿತ್ತು. ಅವರನ್ನು ಬಳ್ಳಿ ಹಾಕೊಂಡು ಎತ್ಕೊಂಡು ಹೋದ್ರು, ಸೊಂಟಕ್ಕೊಂದು ಕುತ್ತಿಗೆಗೊಂದು. ಒಳ್ಳೆ ಸೌಂಡ್ ಉಂಟು ನಿನ್ನ ಮೊಬೈಲು. ಬರ್ತೀಯಾ ಟ್ರೆಕ್ ಹೋಗುವ? ಹಚ್ಚಬೇಡೇನು? ಬರೋ ನೀವೆಲ್ಲರೂ ಓಕೆ, ನಾನು ಸಂಬಂಧ ಇನ್ನೊಮ್ಮೆ ಹೇಳಿ ಅದರ ಇಲ್ಲಿ ಪ್ಯಾಚ್ ಆಗಿದ್ನಿ, ಅಲ್ಲಿ ಹೋಗಿ ಬಂದಿರೋದು ಇಲ್ಲೇ ಪ್ಯಾಚ್ ಆಯ್ತು. ಇಲ್ಲಿ ಮಾತ್ರ ಸ್ವಲ್ಪ ಇದಾದ. ಸ್ಟಾರ್ಟಿಂಗ್ ಅಲ್ಲ, ಬಾಡಿ ಸ್ವಲ್ಪ ಸೆಟ್ ಆಗಲಿಕ್ಕೆ ಕಷ್ಟ ಆಯ್ತು. ಎನರ್ಜಿ ಬಾಳೆಹಣ್ಣಲ್ಲಿ ಎನರ್ಜಿ ಇದೆಯಾ? ವರ್ಷ ಸಾಕ? ಹೇಗೆ ಹೇಳು? ಟ್ರೆಕ್ ಮುಗಿತಾ ಬಂತು, ಇನ್ನು ಸ್ವಲ್ಪ ಹೊತ್ತಲ್ಲಿ ಹೋಮ್ ಸ್ಟೇ ನೋಡಿಲಿ. ಓಯ್ ಬೇಕಾ ಇನ್ನೊಮ್ಮೆ ಹತ್ತುತ್ತೀಯಾ? ಸಾಕಾಯ್ತಾ? ನೇತ್ರಾವತಿಯ ಪಾದಗಳಿಗೆ ಸುಳ್ಳ್ಯದಿಂದಲೇ ನಮಸ್ಕಾರ. ಸಾಕಾಯ್ತಾ? ವಾಯ್ಸ್ ಫೈನಲಿ ಹೇಗಾಯ್ತು? ಅಡ್ಡಿಪೊಳಿ. ನಮ್ಮ ಹೋಮ್ ಸ್ಟೇಗೆ ಬಂದಿದ್ದೇವೆ, ಕುದುರೆಮುಖ. ಪರ್ಸ್ ಹೇಗಾಯ್ತು? ಒಳ್ಳೆ ಇಲ್ಲ? ನಿನ್ನೆ 11:30 ಗಂಟೆಗೆ ನಾವು ಸುಳ್ಳೆಯಿಂದ ಹೊರಟಿದ್ದೇವೆ. ಇಷ್ಟವರೆಗೆ ನಿದ್ದೆ ಇಲ್ಲ, ಎಂಥದಿಲ್ಲ, ರೆಸ್ಟ್ ಇಲ್ಲ, ಕಂಟಿನ್ಯೂಸ್ ಜರ್ನಿ.
ಇವತ್ತು ನೇತ್ರಾವತಿಗೆ ಹೋಗಿ ಒಂದು ನಮ್ಮ ಹುಚ್ಚಿ ಬಿಟ್ಟಿದೆಲ್ಲ ಒಂದು ಪರಿಸರದ ಅನುಭವ ಉಂಟಲ್ಲ ಅದಕ್ಕೂ ಮೇಲೆ 6 ಗಂಟೆ ಫ್ರೆಶ್ ಏರ್ ತಗೊಂಡದು. ಬಾಡಿಗೆ ಫುಲ್ ಎಕ್ಸಸೈಸ್, ಕ್ಯಾಲೋರೀಸ್ ಬರ್ನ್ ಆಗಿದೆ, ಫ್ಯಾಟ್ ಲಾಸ್ ಆಗಿದೆ, ಡಿಹೈಡ್ರೇಟ್ ಆಗಿದೆ, ಎಂತೆಲ್ಲ ಇಂಗ್ಲಿಷ್ ಎಲ್ಲ ಆಗಿದೆ. ನಿಂಗೆ ಸಾಕಾಗಲಿಲ್ಲ? ಬಚ್ಚಿತಾ ಸಾಕಾಯ್ತಾ? ಜಾಲಿ ಆಗಿದೆ ಮಾತ್ರ. ಬಚ್ಚಿ ಹಚ್ಚದ ಮತ್ತೆ ಹತ್ಲಿಲ್ಲ. ಇವಾಗ ಸದ್ಯ ಕೇಳುದಿಲ್ಲ. ಇವಾಗ ಕೀ ಹೊಡಿಲಿಕ್ಕೆ ನೋಡ್ತಿದ್ದ, ನಿದ್ದೆ ತಡಿಲಿಕ್ಕೆ ಆಗ್ತಿಲ್ಲ ಇವಾಗ. ಇದೆಂತದ್ದು ಕಾಲಿಗೆ ಕೊತ್ತಿ ಬರಕಿದಾಗಿದೆ? ಅದು ಹಾಕಿದ ನಂದು ಗಂಟೆ ಸ್ವಲ್ಪ ಸಮಸ್ಯೆ ಉಂಟು. ಪ್ರತೀಕ್ ಸ್ನಾನಗಳಿಗೆ ಬರ್ತಿದ್ದೇವೆ, ಫುಲ್ ಟಯರ್ಡ್ ಆಗಿದೆ, ರಿಫ್ರೆಶ್ ಆಗುವ ಅಂತ ಹೇಳಿ. ನಮ್ಮ ಹೋಮ್ ಸ್ಟೇ ಯಾವ್ದಿದು? ಹೌದು, ಕುದುರೆಮುಖ ಅಡ್ವೆಂಚರ್ಸ್. ಎಸ್, ಬನ್ನಿ ಹೋಗುವ. ನೋಡಿ ಮೆಲ್ಲ ಮೆಲ್ಲ ಜಾತ್ರೆ ತೋಡಲ್ಲಿ ಸಿದ್ಧರಕ್ಕೆ. ಏ ಬಾಯ್ಸ್, ಎಲ್ಲಿ ರಾಜರ ಬನ್ನಿ ಬನ್ನಿ. ಹೇಗುಂಟು ಪ್ಲೇಸ್, ವೈಬ್ ಎಲ್ಲ? ಸಾಲಿಡ್ ಉಂಟು, ಫುಲ್ ರಿಫ್ರೆಶ್ ಆಗುವ ಅಂತ ಹೇಳಿ ಬಂದಿದ್ದೇವೆ. ಒಂದು ಅರ್ಚಿ ಬಳಿ ಒಂದು ಬೇಡ ಮತ್ತೆ ಅಲ್ಲ उनकी बुझाए ನೀರೆತ್ತಕ್ಕೆ ಮತ್ತೆ ಕ್ಯಾಂಪ್ ಫೈರ್ ಒಂದು 8 ಗಂಟೆಗೆ ಹಾಕುವಲ್ಲ? 8 ಗಂಟೆ ಹಾಕುವ. 8 ಗಂಟೆ ಹಾಕುವ. ಪಾಸ್ ಯಾವ ಕಾರು? ನಾವು i20 ಹೋಗುವ. i20 ಹೋಗುವ. ನೆಕ್ಸನ್ ಬೇಡ, ಸ್ವಲ್ಪ ದೊಡ್ಡ ಗಾಡಿ ಅಲ್ಲ? ಅಲ್ಲಿ ನೋಡಿ ಫುಲ್ ಊರ್ನ ವೈಬಲ್ಲಿ. ಹೇ ಬ್ರೋ, ಹಾಯ್. Hello Tinku, your name is Tinku. Tinku, we have culture Tinku. Best party in the world. ಎಲ್ಲ ಬಾಯ್ಸ್ ವೈಬಲ್ ಇರುವಾಗ ಇಲ್ಲಿ ನಮ್ಮ ಹುಡುಗ ನೋಡಿ ಗೂಡೆ ಒಟ್ಟಿಗೆ ಇಲ್ಲಿ ವಿಡಿಯೋ ಕಾಲ್. ಇದು ನನ್ನ ಗುಡೆ. ಕೌಶಿ ಕರ್ನಾಟಕದಲ್ಲಿ ಹೆವಿ ಪ್ಲೇಸಸ್ ಉಂಟು ತುಂಬಾ. ಈ ಕುದುರೆಮುಖ ರೇಂಜ್ ಹೆವಿ ಫೇಮಸ್ ಉಂಟು. ಕುಮಾರ ಪರ್ವತ ಆಗ್ತ್ಯಾ? ಉಂಟು ಗೆಳೆಯರ ಜೊತೆ ಹಾಳೆಯನ್ನು ಹೀಗೆ ಮುರಿದು ಹಾಕ್ಬಿಟ್ಟು. ಒಳ್ಳೆ ಚಳಿ ಉಂಟಲ್ಲ? ಒಳ್ಳೆ ಚಳಿ ಉಂಟು. ಚಳಿಗೆ ಚಂದ ಕ್ಯಾಂಪ್ ಫೈರ್. ಸೌದಿ ನೋಡಿ ರೆಡಿ ಉಂಟು ನಮ್ಮ 800 ಅಲ್ಲಿ. ಫುಲ್ ರೆಡಿ ಮಾಡಿ ಇಟ್ಟಿದ್ದಾರೆ. ಮತ್ತೆ ಬಾಯ್ಸ್ ಎಲ್ಲ ಮಲಗಿದ್ರು, ಅವ್ರು ಸುಸ್ತಾಯ್ತಲ್ಲ, ಟ್ರೆಕ್ ಮಾಡಿ ಸುಸ್ತಾಗಿ ಅವ್ರು ಮಲಗಿದ್ರು. ಪಾಪ ಒಳ್ಳೆ ಹುಡುಗರು. ಚಳಿ ಉಂಟಲ್ಲ, ಒಳ್ಳೆ ವೆದರ್ ಉಂಟು, ಒಳ್ಳೆ ಕ್ಲೀನ್ ಬಸ್.